ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯ ಕೃಪೆ ಸದಾ ನೆಲೆಸಿರಬೇಕು. ಮನಸ್ಸಿನಲ್ಲಿರುವಂತಹ ಒಳ್ಳೆಯ ಆಸೆಗಳು ಈಡೇರಬೇಕು. ಮನೆಗೆ ಸುಖ, ಶಾಂತಿ, ಸಮೃದ್ಧಿ ತುಂಬಬೇಕು ಅನ್ನೋ ಆಸೆ ಯಾರಿಗೆಲ್ಲ ಇರೋದಿಲ್ಲ ಹೇಳಿ. ಅಂತಹ ವರಮಹಾಲಕ್ಷ್ಮಿ ತಾಯಿಯನ್ನು ಭಕ್ತಿಯಿಂದ ಆರಾಧಿಸುವ ವಿಶೇಷ ದಿನವೇ ವರಮಹಾಲಕ್ಷ್ಮಿ ವ್ರತ. ಈ ದಿನ ಕಳಸವನ್ನು ಹೇಗೆ ಸ್ಥಾಪಿಸಬೇಕು, ಕಳಸದ ಒಳಗೆ ಏನೆಲ್ಲ ಹಾಕಬೇಕು, ಕಳಸ ಸ್ಥಾಪನೆ ಮಾಡದಿದ್ರೂ ಪೂಜೆಯನ್ನು ಮಾಡಬಹುದಾ, ಲಕ್ಷ್ಮೀ ದೇವಿಗೆ ಯಾವ ರೀತಿಯಲ್ಲಿ ಕುಂಕುಮಾರ್ಚನೆಯನ್ನು ಮಾಡಬೇಕು, ನೈವೇದ್ಯಕ್ಕೆ ಏನನ್ನು ಇಡಬಹುದು, ವ್ರತದಾರವನ್ನು ಯಾವಾಗ ಕಟ್ಕೊಳ್ಬೇಕು, ಈ ಎಲ್ಲ ಮಾಹಿತಿಯನ್ನು ತುಂಬ ಸರಳವಾಗಿ ಹಂತ ಹಂತವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ ಭಕ್ತಿಯಿಂದ ವರಮಹಾಲಕ್ಷ್ಮಿ ಪೂಜೆಯ ಸಂಪೂರ್ಣ ವಿಧಾನವನ್ನು ತಿಳ್ಕೊಳ್ಳೋಣ. ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂಥವರು ಮೊದಲು ಮನೆಯ ಸ್ವಚ್ಛತೆಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಸಾಧ್ಯವಾದರೆ ಬೆಳಗ್ಗೆಯೇ ಮನೆಯನ್ನು ಸ್ವಚ್ಛಗೊಳಿಸಿ ಪೂಜಾ ಸ್ಥಳವನ್ನು ಶುಭ್ರವಾಗಿ ಸಿದ್ಧಪಡಿಸ್ಕೊಳ್ಳಿ. ಹೊಸ್ತಿಲಿಗೆ ರಂಗೋಲಿಯನ್ನು ಹಾಕಿ ತುಳಸಿ ಪೂಜೆ ಹಾಗೆ ಮನೆ ದೇವರ ಪೂಜೆಯನ್ನು ಮುಗಿಸಿದ ನಂತರ ವರಮಹಾಲಕ್ಷ್ಮಿ ಪೂಜೆಗೆ ಸಿದ್ಧರಾಗಬಹುದು. ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದನ್ನು ಸ್ವಚ್ಛವಾಗಿ ಒರೆಸಿ ಅರಿಶಿನ ಹಾಗೆ ಕುಂಕುಮದಿಂದ ಅಲಂಕರಿಸಿ. ತಾಯಿಗೆ ಪ್ರಿಯವಾದ ಮಲ್ಲಿಗೆ ಅಥವಾ ಕಮಲದ ಹೂವು ಸಿಕ್ಕರೆ ಅದರಿಂದ ಅಲಂಕಾರವನ್ನು ಮಾಡಬಹುದು. ಪೂಜಾ ಸ್ಥಳದಲ್ಲಿ 2 ದೀಪಗಳನ್ನು ಇಟ್ಟು ಎಣ್ಣೆ ಅಥವಾ ತುಪ್ಪದಿಂದ ದೀಪವನ್ನು ಬೆಳಗಿಸಿ. ಇನ್ನು ಕಳಸ ಸ್ಥಾಪನೆ ಮಾಡುವಂಥವರು ಮೊದಲು ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕಿಕೊಡ್ಬೇಕು. ಅದರ ಮೇಲೆ ಅರಿಶಿನ, ಕುಂಕುಮ ಹಾಗೆ ಅಕ್ಷತೆಯನ್ನು ಅರ್ಪಿಸಿ. ಈಗ ಒಂದು ತಟ್ಟೆಯಲ್ಲಿ ಸುಮಾರು 3 ಬೊಗಸೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಓಂ, ಶ್ರೀ ಅಥವಾ ಸ್ವಸ್ತಿಕದ ಗುರುತನ್ನು ಬರಿಬೇಕು. ಅದರ ಮೇಲೆ ಸ್ವಲ್ಪ ಅರಿಶಿನ, ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ಇಟ್ಟು ಅದರ ಮೇಲೆ ಕಳಸದ ಚೊಂಬನ್ನು ಇಡಬೇಕು. ಕಳಸಕ್ಕೆ ಬೆಳ್ಳಿ, ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಯನ್ನು ಬಳಸುವಂಥದ್ದು ಉತ್ತಮ. ಸಾಧ್ಯವಾದಷ್ಟು ಸ್ಟೀಲ್ ಪಾತ್ರೆಯನ್ನು ಕಳಸಕ್ಕೆ ಬಳಸದೇ ಇರಬೇಕಾಗತ್ತೆ. ಕಳಸಕ್ಕೆ ಶುದ್ಧವಾದ ನೀರನ್ನು ತುಂಬಬೇಕಾಗತ್ತೆ. ಅದರೊಳಗೆ ಅರಿಶಿನ, ಕುಂಕುಮ, ಅಕ್ಷತೆ, ಸುಗಂಧ ದ್ರವ್ಯ, 1 ನಾಣ್ಯ ಹಾಗೆ 1 ಹೂವನ್ನು ಹಾಕಬೇಕು. ಪೂಜೆಯ ಸಾಮಗ್ರಿಗಳು ಹಾಗೆ ನಿಮ್ಮನ್ನು ಕೂಡ ಆ ಕಳಸದ ನೀರಿನಿಂದ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬಹುದು. ನಂತರ ಗಂಗಾದೇವಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿ ಈ ಪೂಜೆಯಲ್ಲಿರುವ ಎಲ್ಲವೂ ಶುದ್ಧವಾಗಿ ಪವಿತ್ರವಾಗಿ ಇರಲಿ ಅಂತ ಸಂಕಲ್ಪವನ್ನು ಮಾಡಿಕೊಳ್ಳಿ. ನಂತರ ಕಳಸದಲ್ಲಿ 5 ವಿಳ್ಯದೆಲೆಗಳನ್ನು ಅಥವಾ ಮಾವಿನ ಎಲೆಗಳನ್ನು ಇಡಬಹುದು. ಅರಿಶಿನ ಹಾಗೆ ಕುಂಕುಮದಿಂದ ಅಲಂಕರಿಸಿದ ತೆಂಗಿನಕಾಯಿಯನ್ನು ಕಳಸದ ಮೇಲೆ ಇಡಬೇಕು. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಮುಖವಾಡ ಇದ್ದರೆ ಅದನ್ನು ಕೂಡ ತೆಂಗಿನಕಾಯಿಗೆ ಅಳವಡಿಸಿ ಅಲಂಕರಿಸಬಹುದು. ಇನ್ನು ಕಳಸಕ್ಕೆ ಮಾಂಗಲ್ಯವನ್ನು ಅರ್ಪಿಸಬಹುದು. ಮನೆಯಲ್ಲಿ ಇರುವ ಚಿನ್ನದ ಮಾಂಗಲ್ಯ ಅಥವಾ ಕರಿಮಣಿ ಸರವನ್ನು ಬಳಸಬಹುದು. ಅದು ಕೂಡ ಇಲ್ಲದಿದ್ದರೆ ಅರಿಶಿಣದ ಕೊಂಬಿಗೆ 3 ಎಳೆಯ ದಾರವನ್ನು 3 ಗಂಟುಗಳೊಂದಿಗೆ ಕಟ್ಟಿ ಅದನ್ನೇ ಮಾಂಗಲ್ಯದ ರೂಪದಲ್ಲಿ ಕಳಸಕ್ಕೆ ಅರ್ಪಿಸಬಹುದು. ನಂತರ ಗೆಜ್ಜೆ ವಸ್ತ್ರ, ಸೀರೆ, ಬ್ಲೌಸ್ ಪೀಸ್ ಹಾಗೆ ನಿಮ್ಮ ಮನೆಯಲ್ಲಿ ಇರುವಂತಹ ಒಡವೆಗಳಿಂದ ತಾಯಿಯನ್ನು ಅಲಂಕರಿಸಬೇಕಾಗತ್ತೆ. ಸುಗಂಧಭರಿತ ಹೂವುಗಳಿಂದ ಕಳಸವನ್ನು ಅಲಂಕರಿಸಿ. ಇನ್ನು ಕಳಸ ಸ್ಥಾಪನೆ ಪದ್ಧತಿ ಇಲ್ಲದವರು ಏನು ಮಾಡಬೇಕು ಅನ್ನೋ ಪ್ರಶ್ನೆಗೆ, ಎಲ್ಲರ ಮನೆಯಲ್ಲೂ ಕಳಸ ಸ್ಥಾಪನೆ ಮಾಡುವಂತಹ ಪದ್ಧತಿ ಇರಬೇಕು ಅಂತ ಏನಿರೋದಿಲ್ಲ. ನಿಮ್ಮ ಮನೆಯಲ್ಲಿ ಅಂತಹ ಪದ್ಧತಿ ಇಲ್ಲದಿದ್ದರೆ ಚಿಂತಿಸಬೇಕಾಗಿಲ್ಲ. ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಶುಭ್ರವಾಗಿ ಅಲಂಕರಿಸಿ ಅದರ ಮುಂದೆ ಸೀರೆ, ಬಳೆ, ಹಣ್ಣು, ತಾಂಬೂಲ ಹಾಗೆ ನೈವೇದ್ಯವನ್ನು ಇಟ್ಟು ಭಕ್ತಿಯಿಂದ ಪೂಜೆ ಮಾಡಬಹುದು. ಮುಖ್ಯವಾದದ್ದು ನಿಮ್ಮ ಭಕ್ತಿ ಹಾಗೆ ಶ್ರದ್ಧೆ. ಇನ್ನು ತಾಯಿಗೆ ಮಡಿಲಕ್ಕಿ ಅರ್ಪಿಸುವಂತಹ ಪದ್ಧತಿ ಇದ್ದರೆ 1 ಸೇರಷ್ಟು ಅಕ್ಕಿ, ಬೆಲ್ಲದ ಅಚ್ಚು, ಕೊಬ್ಬರಿ ಹಾಗೆ ಗೌರಿ ವಸ್ತುಗಳನ್ನು ಇಡಬಹುದು. ಬಾಚಣಿಗೆ, ಕನ್ನಡಿ, ಕಪ್ಪು, ಅರಿಶಿನ, ಕುಂಕುಮ, ಬಳೆ, ಬಿಚ್ಚೋಲೆ ಮುಂತಾದ ವಸ್ತುಗಳನ್ನು ಕೂಡ ಇಡಬಹುದು. ತಾಂಬೂಲಕ್ಕಾಗಿ ವಿಳ್ಯದೆಲೆ, ಅಡಿಕೆ, ದಕ್ಷಿಣೆ ಹಾಗೆ ಬಾಳೆಹಣ್ಣನ್ನು ಇಡಬಹುದು. ಇದರ ಜೊತೆಗೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ 3 ಅಥವಾ 5 ವಿಧದ ಹಣ್ಣುಗಳನ್ನು ನೈವೇದ್ಯಕ್ಕಾಗಿ ಸಿದ್ಧಪಡಿಸ್ಕೊಳ್ಬಹುದು. ಸೊ ಪೂಜೆ ಮಾಡೋಕ್ಕೂ ಮುಂಚೆ ಮೊದಲು ಗಣಪತಿ ಪೂಜೆಯನ್ನು ಮಾಡಬೇಕಾಗತ್ತೆ. ಯಾವುದೇ ಪೂಜೆಯನ್ನು ಆರಂಭಿಸೋ ಮೊದಲು ಗಣಪತಿ ಪೂಜೆ ಮಾಡುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಗಣಪತಿಗೆ ಅರಿಶಿನ, ಕುಂಕುಮ, ಅಕ್ಷತೆ, ಗಂಧ ಹಾಗೆ ಹೂವನ್ನು ಅರ್ಪಿಸಿ ಧೂಪ, ದೀಪ ಮತ್ತು ನೈವೇದ್ಯವನ್ನು ಸಮರ್ಪಿಸಿ ಪಂಚೋಪಚಾರ ಮಾಡಿ ಪೂಜೆ ಮಾಡಬಹುದು.
ಗಣಪತಿಯ ವಿಗ್ರಹ ಇಲ್ಲದೇ ಇದ್ದರೆ ಅರಿಶಿಣದಿಂದ ಗಣಪತಿಯನ್ನು ಮಾಡಿ ಪೂಜಿಸಬಹುದು, ಅಥವಾ ಪೂರ್ಣ ಅಡಿಕೆಯನ್ನು ಗಣಪತಿ ಸ್ವರೂಪವಾಗಿ ಭಾವಿಸಿ ಪೂಜೆಯನ್ನು ಮಾಡಬಹುದು. ವಿಘ್ನಗಳು ದೂರವಾಗಿ ಈ ವರಮಹಾಲಕ್ಷ್ಮಿ ವ್ರತವು ಯಾವುದೇ ಅಡ್ಡಿ ಇಲ್ಲದೆ ನೆರವೇರಲಿ ಅಂತ ಗಣಪತಿಯನ್ನು ಪ್ರಾರ್ಥಿಸ್ಕೊಳ್ಬೇಕಾಗತ್ತೆ. ಇನ್ನು ಗಣಪತಿ ಪೂಜೆ ಮುಗಿದ ನಂತರ ಲಕ್ಷ್ಮೀ ದೇವಿಯ ಕಳಸಕ್ಕೆ ಅರಿಶಿಣ, ಕುಂಕುಮ ಹಾಗೆ ಅಕ್ಷತೆಯನ್ನು ಸಮರ್ಪಿಸಿ ಧೂಪವನ್ನು ತೋರಿಸಿ ಭಕ್ತಿಯಿಂದ ದೇವಿಯನ್ನು ಕಳಸದಲ್ಲಿ ಆವಾಹನೆಯನ್ನು ಮಾಡ್ಕೊಳ್ಳಿ. ಮನಸ್ಸಿನಲ್ಲಿ ಹೀಗೆ ಪ್ರಾರ್ಥಿಸ್ಕೊಳ್ಬಹುದು: ತಾಯಿ ಮಹಾಲಕ್ಷ್ಮಿಯೇ, ಇಂದು ನಾನು ಶ್ರದ್ಧಾಭಕ್ತಿಯಿಂದ ನಿನ್ನ ವ್ರತ ಹಾಗೆ ಪೂಜೆಯನ್ನು ಮಾಡ್ತಾ ಇದ್ದೀನಿ. ನಮ್ಮ ಮನೆಗೆ ಬಂದು ನೆಲೆಸಿ ನನ್ನ ಪೂಜೆಯನ್ನು ಸ್ವೀಕರಿಸು. ನಾನು ಅರ್ಪಿಸುವಂತಹ ನೈವೇದ್ಯವನ್ನು ಸ್ವೀಕರಿಸು ತಾಯಿ. ನಮ್ಮ ಕುಟುಂಬಕ್ಕೆ ಸುಖ, ಶಾಂತಿ, ಆರೋಗ್ಯ ಹಾಗೆ ಸಮೃದ್ಧಿಯನ್ನು ಕರುಣಿಸು ತಾಯಿ ಅಂತ. ನಂತರ ನಿಮ್ಮ ಹೆಸರು, ಗೋತ್ರ ಹಾಗೆ ನಿಮ್ಮ ಮನಸ್ಸಿನಲ್ಲಿರುವ ಸಂಕಲ್ಪವನ್ನು ಹೇಳಿಕೊಂಡು ಪೂಜೆಯನ್ನು ಮುಂದುವರಿಸಬಹುದು. ಇನ್ನು ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಕುಂಕುಮಾರ್ಚನೆಗೆ ವಿಶೇಷ ಮಹತ್ವ ಇದೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹ ಇದ್ದರೆ ಅದಕ್ಕೆ ಕುಂಕುಮಾರ್ಚನೆಯನ್ನು ಮಾಡಬಹುದು. ವಿಗ್ರಹ ಇಲ್ಲದೇ ಇದ್ದರೆ ಒಂದು ವಿಳೆಯದೆಲೆಯ ಮೇಲೆ ನಿಂಬೆಹಣ್ಣು ಅಥವಾ ಒಂದು ನಾಣ್ಯವನ್ನು ಇಟ್ಟು ಅದನ್ನು ಲಕ್ಷ್ಮೀ ಸ್ವರೂಪವಾಗಿ ಭಾವಿಸಿ ಕುಂಕುಮಾರ್ಚನೆಯನ್ನು ಮಾಡಬಹುದು. ಮೊದಲು ಅರಿಶಿಣವನ್ನು ಅರ್ಪಿಸಿ ನಂತರ ಕುಂಕುಮವನ್ನು ಅರ್ಪಿಸುತ್ತಾ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸಬಹುದು. ಕಮಲದ ಹೂವು ಸಿಕ್ಕರೆ ಅದರ ಮೇಲೆ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಇಟ್ಟು ಅರ್ಚನೆ ಮಾಡುವಂಥದ್ದು ವಿಶೇಷ ಅಂತ ಭಾವಿಸಲಾಗತ್ತೆ. ಇನ್ನು ಪೂಜೆಯಲ್ಲಿ ಅರ್ಪಿಸಿದ ಕುಂಕುಮವನ್ನು ಪ್ರಸಾದವಾಗಿ ಭಕ್ತಿಯಿಂದ ಧರಿಸಬಹುದು. ಮನೆಯಲ್ಲಿರುವಂತಹ ಮುತ್ತೈದೆಯರಿಗೆ ಹಾಗೆ ಪೂಜೆಗೆ ಬರುವ ಮಹಿಳೆಯರಿಗೂ ಕೂಡ ಈ ಕುಂಕುಮವನ್ನು ಪ್ರಸಾದವಾಗಿ ನೀಡಬಹುದು. ಇನ್ನು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಅಥವಾ ಗಣಪತಿ ವಿಗ್ರಹ ಇದ್ದರೆ ಆ ದಿನ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬಹುದು. ಅಭಿಷೇಕದ ನಂತರ ವಿಗ್ರಹವನ್ನು ಸ್ವಚ್ಛವಾಗಿ ಒರೆಸಿ ಅಲಂಕಾರ ಮಾಡಿ ನಂತರ ಅರ್ಚನೆಯನ್ನು ಕೂಡ ಮಾಡಬಹುದು. ವರಮಹಾಲಕ್ಷ್ಮಿ ವ್ರತದ ಮತ್ತೊಂದು ವಿಶೇಷ ಅಂಶವೇ ವ್ರತದ ದಾರ. ಕೆಲವು ಪದ್ಧತಿಗಳಲ್ಲಿ 12 ಎಳೆ ಮತ್ತು 12 ಗಂಟುಗಳ ವ್ರತದಾರವನ್ನು ತಯಾರಿಸ್ತಾರೆ. ಇನ್ನೂ ಕೆಲವು ಕಡೆ 9 ಎಳೆ 9 ಗಂಟುಗಳ ಪದ್ಧತಿ ಕೂಡ ಇದೆ. ನಿಮ್ಮ ಕುಟುಂಬದಲ್ಲಿ ಯಾವ ಸಂಪ್ರದಾಯವನ್ನು ಅನುಸರಿಸ್ತೀರೋ ಅದಕ್ಕೆ ಅನುಗುಣವಾಗಿ ವ್ರತದಾರವನ್ನು ತಯಾರಿಸ್ಕೊಳ್ಬಹುದು. ಪೂಜೆಯ ನಂತರ ಸೂಕ್ತ ಸಮಯದಲ್ಲಿ ಅದನ್ನು ಕೈಗೆ ಕಟ್ಕೊಳ್ಬೇಕು. ಇನ್ನು ತಾಯಿಗೆ ನೈವೇದ್ಯವನ್ನು ಅರ್ಪಿಸಬೇಕಾಗುತ್ತೆ. ವರಮಹಾಲಕ್ಷ್ಮಿ ಹಬ್ಬದಂದು ಸಾಮಾನ್ಯವಾಗಿ ಒಬ್ಬಟ್ಟು ಸೇರಿದಂತೆ ವಿವಿಧ ಸಿಹಿ ಪದಾರ್ಥಗಳನ್ನು ನೈವೇದ್ಯಕ್ಕಾಗಿ ಅರ್ಪಿಸುವ ಪದ್ಧತಿ ಇದೆ. ಆದರೆ ಎಲ್ರಿಗೂ ಕೂಡ ಒಬ್ಬಟ್ಟು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಕೈಲಾದಷ್ಟು ಭಕ್ತಿಯಿಂದ ನೈವೇದ್ಯವನ್ನು ಮಾಡಿ. ಪಾಯಸವನ್ನು ಕೂಡ ಇಡ್ಬೋದು, ಚಿತ್ರಾನ್ನ ಕೊಡಬಹುದು, ಮೊಸರನ್ನ, ಪಾನಕ, ಕೋಸಂಬರಿ, ಕೇಸರಿಬಾತ್ ಅಥವಾ ಯಾವುದೇ ಸಿಹಿ ಪದಾರ್ಥವನ್ನು ಅರ್ಪಿಸಬಹುದು. ಏನೂ ಮಾಡೋಕ್ಕಾಗದೇ ಇಲ್ಲ ಅಂತಂದರೆ ಹಣ್ಣು ಅಥವಾ ನಿಮ್ಮ ಮನೆಯಲ್ಲಿ ಸಿದ್ಧವಿರುವಂತಹ ಸರಳ ನೈವೇದ್ಯವನ್ನು ಕೂಡ ಭಕ್ತಿಯಿಂದ ಅರ್ಪಿಸಬಹುದು. ತಾಯಿಗೆ ಮುಖ್ಯವಾದದ್ದು ನಮ್ಮ ಭಕ್ತಿ, ಶ್ರದ್ಧೆ ಹಾಗೆ ಮನಸ್ಸಿನ ಪಾವಿತ್ರ್ಯತೆ. ಇನ್ನು ಮಡ್ಲಕ್ಕಿಯನ್ನು ತಾಯಿಗೆ ಅರ್ಪಿಸಿ, ತಾಯಿ ನಾನು ಭಕ್ತಿಯಿಂದ ಅರ್ಪಿಸುವ ಈ ನೈವೇದ್ಯವನ್ನು ಸ್ವೀಕರಿಸು ಅಂತ ಪ್ರಾರ್ಥಿಸ್ಕೊಳ್ಳಿ. ನೈವೇದ್ಯದ ನಂತರ ಕರ್ಪೂರವನ್ನು ಬೆಳಗಿಸಿ ಮಹಾಮಂಗಳಾರತಿಯನ್ನು ಮಾಡಬೇಕು. ಆರತಿಯ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಸ್ತೋತ್ರ ಅಥವಾ ಭಕ್ತಿ ಗೀತೆಗಳನ್ನು ಹಾಡಬಹುದು. ಆರತಿ ಮುಗಿದ ನಂತರ ಕೈಯಲ್ಲಿ ಅಕ್ಷತೆ ಹಾಗೆ ಹೂವನ್ನು ತೆಗೆದುಕೊಂಡು ನಿಮ್ಮ ಮನಸ್ಸಿನಲ್ಲಿರುವಂತಹ ಒಳ್ಳೆಯ ಆಸೆಗಳನ್ನು ತಾಯಿಯ ಮುಂದೆ ಹೇಳ್ಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ ಇರುವ ಸಮಸ್ಯೆಗಳನ್ನು ತಾಯಿಯ ಬಳಿ ಹೇಳಿಕೊಂಡು, ತಾಯಿ ನಮ್ಮ ಕಷ್ಟಗಳನ್ನು ದೂರ ಮಾಡಿ ನಮ್ಮ ಮನೆಗೆ ಶಾಂತಿ ಹಾಗೆ ನೆಮ್ಮದಿಯನ್ನು ಕರುಣಿಸು ಅಂತ ಮನಸಾರೆ ಪ್ರಾರ್ಥಿಸ್ಕೊಳ್ಳಿ. ನಂತರ 3 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಕೈಯಲ್ಲಿರುವ ಅಕ್ಷತೆ ಹಾಗೆ ಹೂವನ್ನು ತಾಯಿಗೆ ಅರ್ಪಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಬಹುದು. ಇನ್ನು ದೃಷ್ಟಿ ಆರತಿ ಅಥವಾ ಕೆಂಪಾರತಿ. ಪೂಜೆ ಮುಗಿದ ನಂತರ ದೇವಿಗೆ ದೃಷ್ಟಿ ಆರತಿಯನ್ನು ಮಾಡಬೇಕಾಗತ್ತೆ. ಸ್ವಲ್ಪ ನೀರಿಗೆ ಅರಿಶಿಣ ಹಾಗೆ ಕುಂಕುಮವನ್ನು ಹಾಕಿ ಒಂದು ಹೂವನ್ನು ಇಟ್ಟು 2 ದೀಪಗಳನ್ನು ಬೆಳಗಿಸಿ ತಾಯಿಗೆ ಆರತಿಯನ್ನು ಮಾಡಬಹುದು. ಲಕ್ಷ್ಮೀ ದೇವಿಯ ಆರತಿ ಅಥವಾ ಭಕ್ತಿ ಗೀತೆಗಳನ್ನು ಹೇಳ್ತಾ ಆರತಿಯನ್ನು ಮಾಡಿ. ನಂತರ ಆ ನೀರನ್ನು 3 ಬಾರಿ ದೇವಿಯ ಮುಂದೆ ಮೇಲಿನಿಂದ ಕೆಳಕ್ಕೆ ಇಳಿಸಿ ದೃಷ್ಟಿಯನ್ನು ತೆಗೆದು ಹೂವಿನ ಸಹಾಯದಿಂದ ಆ ನೀರನ್ನು ಪ್ರೋಕ್ಷಣೆ ಮಾಡಬೇಕಾಗತ್ತೆ. ಕಳಸ, ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹ ಹಾಗೆ ಗಣಪತಿಗೂ ಪ್ರೋಕ್ಷಣೆಯನ್ನು ಮಾಡಬಹುದು. ಬೆಳಗ್ಗೆನೇ ಪೂಜೆ ಮಾಡಿದಂಥವರು ಪೂಜೆ ಮುಗಿದ ನಂತರ ಹಾಗೆ ಸಂಜೆ ಮತ್ತೊಮ್ಮೆ ಸರಳವಾಗಿ ಆರತಿಯನ್ನು ಮಾಡಿ
ಇನ್ನು ವರಮಹಾಲಕ್ಷ್ಮಿ ಪೂಜೆಗೆ ನಿಮ್ಮ ಕುಟುಂಬದ ಸಂಪ್ರದಾಯ ಹಾಗೆ ಸ್ಥಳೀಯ ಪಂಚಾಂಗದಲ್ಲಿ ಸೂಚಿಸಿರುವ ಶುಭ ಸಮಯಕ್ಕೆ ಆದ್ಯತೆಯನ್ನು ನೀಡುವಂಥದ್ದು ಉತ್ತಮ. ಬೆಳಗಿನ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾದರೆ ಬೆಳಗ್ಗೆಯೇ ಶುಭ್ರವಾಗಿ ಸಿದ್ಧರಾಗಿ ಪೂಜೆಯನ್ನು ಮಾಡಬಹುದು. ಬೆಳಗ್ಗೆ ಸಾಧ್ಯವಾಗದೇ ಇದ್ದರೆ ಕುಟುಂಬದ ಆಚರಣೆ ಹಾಗೆ ಸ್ಥಳೀಯ ಶುಭ ಮುಹೂರ್ತಕ್ಕೆ ಅನುಗುಣವಾಗಿ ಪೂಜೆಯನ್ನು ಮಾಡಬಹುದು. ಪೂಜೆ ನಂತರ ತಾಯಿಗೆ ಅರ್ಪಿಸಿದ ಸೀರೆಯನ್ನು ನೀವು ಬಳಸಬಹುದು ಅಥವಾ ಮನೆಯ ಹೆಣ್ಣು ಮಕ್ಕಳಿಗೆ, ಮುತ್ತೈದೆಯರಿಗೆ ಅಥವಾ ಅಗತ್ಯವಿರುವಂಥವ್ರಿಗೂ ಕೂಡ ಇದನ್ನು ನೀಡಬಹುದು. ಮಡ್ಲಕ್ಕಿಯನ್ನು ಕೂಡ ನಿಮ್ಮ ಬಳಕೆಗೆ ತೆಗೆದುಕೊಳ್ಬಹುದು ಅಥವಾ ದೇವಸ್ಥಾನಕ್ಕೆ ಅರ್ಪಿಸಬಹುದು. ವರಮಹಾಲಕ್ಷ್ಮಿ ಹಬ್ಬದಂದು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಹಿಳೆಯರಿಗೆ ಅರಿಶಿನ, ಕುಂಕುಮ ಹಾಗೆ ತಾಂಬೂಲವನ್ನು ನೀಡಿ ಆಶೀರ್ವಾದವನ್ನು ಪಡಿಬಹುದು. ಕನಿಷ್ಠ 3 ಜನರಿಗೆ ಆಗಲಿ ಅಥವಾ 5 ಜನರಿಗೆ ಆಗಲಿ ಅಥವಾ ನಿಮ್ಮ ಕೈಲಾದಷ್ಟು ಜನರಿಗೆ ನೀಡುವಂಥದ್ದು ಉತ್ತಮ. ಇಲ್ಲಿ ಮುಖ್ಯವಾದದ್ದು ಸಂಖ್ಯೆ ಅಲ್ಲ, ಮನಸ್ಸಿನ ಭಕ್ತಿ ಹಾಗೆ ಯಥಾಶಕ್ತಿ ಮಾಡುವ ಸೇವೆ. ಹಾಗಾದರೆ ಸ್ನೇಹಿತರೆ, ನೋಡಿದ್ರಲ್ಲ, ತುಂಬ ಅದ್ಧೂರಿಯಾಗಿ ಪೂಜೆ ಮಾಡಲು ಸಾಧ್ಯವಾಗದೇ ಇದ್ದರೂ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಇದ್ದರೆ ನಮ್ಮ ಕೈಲಾದಷ್ಟು ಸರಳವಾಗಿ ವರಮಹಾಲಕ್ಷ್ಮಿ ತಾಯಿಯನ್ನು ಪೂಜಿಸಬಹುದು. ಮಹಾಲಕ್ಷ್ಮಿ ತಾಯಿ ನಮ್ಮೆಲ್ಲರ ಮನೆಗಳಲ್ಲಿ ಸದಾ ನೆಲೆಸಿ ಸುಖ, ಶಾಂತಿ, ಸಮೃದ್ಧಿ ಹಾಗೆ ನೆಮ್ಮದಿಯನ್ನು ಕರುಣಿಸಲಿ ಅಂತ ಪ್ರಾರ್ಥಿಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋಗೆ ಲೈಕ್ ಮಾಡಿ. ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅಂದ್ಕೊಂಡಿರೋ ಎಲ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡ್ತಾಯಿದ್ದೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಅಂತ ಹಾರೈಸ್ತಾ ಇದ್ದೀನಿ.